ಕೇಳೋದಿಲ್ವೇ? ನೀವು ಕೂಡ ಅಜ್ಜಯ್ಯನೊಂದಿಗೆ ನಿಂತು ಬಿಡಿ. ನಾವು ಲಾರ್ಡ್ ಆಫ್ ಡಾರ್ಕ್ನೆಸ್ ನೊಂದಿಗೆ ಫೈಟ್ ಮಾಡಲು ಏನಾದ್ರೂ ದಾರಿ ಹುಡುಕ್ಲೇಬೇಕು, ಅದು ತಕ್ಷಣ. ಅಜಯ್ ಯಾವಾಗ್ಲೂ ಹೇಳ್ತಾರೆ, ದುಷ್ಟತನ ಎಷ್ಟೇ ದೊಡ್ಡದಿದ್ರು ಒಳ್ಳೆತನದ ಎದುರು ಖಂಡಿತ ಸೋತು ಹೋಗುತ್ತೆ. ನಾವು ಲಾರ್ಡ್ ಆಫ್ ಡಾರ್ಕ್ನೆಸ್ ಅನ್ನು ಸೋಲಿಸಿಯೇ ಬಿಡೋಣ. ಆದ್ರೆ ಹೇಗೆ ರುದ್ರ? ಏನಾದ್ರೂ ಮಾಡೋಣ. ಸದ್ಯಕ್ಕೆ ನಾವೊಂದು ಶೆಲ್ಟರ್ ನೋಡೋಣ. ನಾನು ದಿವಟಿಗೆ ಉರಿಸ್ತೀನಿ. ಈ ಬೆಳಕು ಕೂಡ ಲಾರ್ಡ್ ಆಫ್ ಡಾರ್ಕ್ನೆಸ್ ಕಡೆ ಹೊರಟೋಯ್ತು. ರುದ್ರ, ಈಗೇನ್ ಮಾಡೋದು? ವರುಣ್, ಇಫ್ ದರ್ ಇಸ್ ಅ ವಿಲ್ ದರ್ ಇಸ್ ಅ ವೇ. ಹೇಗಿದೆ ನನ್ನ ದಿವಟಿಗೆ? ಅಮೇಜಿಂಗ್ ರುದ್ರ. ಇವತ್ತು ನಮ್ಗೆ ಇಲ್ಲೆಲ್ಲೋ ರಾತ್ರಿ ಕಳಿಬೇಕು. ಬೆಳಗಾಗುತ್ತಲೇ ನಾವು ಲೈಬ್ರರಿಗೆ ಹೋಗೋಣ. ಅಲ್ಲಿಂದಲೇ ನಮ್ಗೆ ಲಾರ್ಡ್ ಆಫ್ ಡಾರ್ಕ್ನೆಸ್ ನನ್ನು ಸೋಲಿಸುವ ಸೊಲ್ಯೂಷನ್ ಸಿಗಬಹುದು. ಅಲಾಜರ್ ಸರ್, ಅಜಯ್ನನ್ನು ಲಾರ್ಡ್ ಆಫ್ ಡಾರ್ಕ್ನೆಸ್ ಎಂಬ ಕೆಟ್ಟ ಜಾದುಗಾರನು ಸ್ಮೋಕ್ ನ ಸ್ಟ್ಯಾಚ್ಯೂ ಮಾಡಿ ಸಿರಿ ಹಿಡಿದಿದ್ದಾನೆ. ಅವನನ್ನು ಸೋಲಿಸಲು ಏನಾದ್ರೂ ಉಪಾಯ ಹುಡುಕ್ಬೇಕು. ರುದ್ರ, ಆ ಶೆಲ್ಫ್ ನಲ್ಲಿ ಡಾರ್ಕ್ನೆಸ್ ಗೆ ಸಂಬಂಧಪಟ್ಟ ಕೆಲವು ಬುಕ್ಸ್ ಇವೆ. ಅವುಗಳಿಂದ ನಿನ್ಗೆ ಏನಾದ್ರೂ ಉಪಾಯ ಖಂಡಿತ ಸಿಗಬಹುದು. ಥ್ಯಾಂಕ್ ಯು ಅಲಾಜರ್ ಸರ್. ವೆಲ್ಕಮ್ ರುದ್ರ. ಲೈಬ್ರರಿಯ ಇಷ್ಟೆಲ್ಲ ಪುಸ್ತಕ ಓದಿದ ಬಳಿಕ ನನಗೊಂದೇ ಮಾತು ಅರ್ಥವಾಯಿತು. ಕತ್ತಲೆಯೊಂದಿಗೆ ಹೋರಾಡುವ ಒಂದೇ ದಾರಿ ಬೆಳಕು ಮಾತ್ರ. ಬೆಳಕಿನ ಎದುರು ಕತ್ತಲೆ ಎಂದು ನಿಂತಿಲ್ಲ ಮತ್ತು ನಿಲ್ಲಲಾರದು. ಇವತ್ತಿನ ಬಳಿಕ ಈ ಪ್ಯಾಲೇಸ್ನ ಪ್ರತಿಯೊಂದು ವಸ್ತುವಿನ ಮೇಲೆ ನನ್ನ ಹಕ್ಕಿದೆ. ಈಗ ನಾನು ನಿಮ್ಮ ಹೊಸ ಕಿಂಗು. ರಾತ್ರಿ ಇಡೀ ಹೋರಾಡಿ ನನಗೆ ತುಂಬಾ ಹಸಿವೆಯಾಗ್ತಿದೆ. ಹೋಗಿ ನಿಮ್ಮ ಹೊಸ ಕಿಂಗ್ಗಾಗಿ ಬಗೆ ಬಗೆಯ ಡಿಶ್ ಮಾಡಿ ಎದುರು ಇಡಿ. ಅಲ್ಲಿವರೆಗೆ ನಾನು ನನ್ನ ಪ್ಯಾಲೇಸ್ಗೆ ರೌಂಡ್ ಹಾಕಿ ಬರ್ತೀನಿ. ರಂಗೀಲ, ನೀನು ಅತ್ತ ಇತ್ತ ಗಮನ ಇರಿಸು. ನಾನು ಅಜ್ಜಯ್ಯನನ್ನು ಸರಿಪಡಿಸಲು ಪ್ರಯತ್ನಿಸ್ತೀನಿ. ರಂಗೀಲ, ಪೈಪಲ್ಲಿ ನೀರು ಯಾಕೆ ಬರ್ತಿಲ್ಲ? ತನ್ನ ಕಿಂಗ್ ಜೊತೆ ದ್ರೋಹ. ನಿನಗೂ ಏನಾದ್ರೂ ಹೇಳಲಿಕ್ಕೆ ಮಾಡ್ಲಿಕ್ಕಿದೆಯೇ? ಇಲ್ಲ ಇಲ್ಲ, ನನ್ಗೆ ನಿಮ್ಮಲ್ಲಿ ಏನು ಹೇಳಲಿಕ್ಕಿಲ್ಲ. ಮಾಡಿದ್ದು ನೋ ಮಹಾರಾಯ. ನಾನ್ ನಿಮ್ಮ ಸೇವೆ ಮಾಡ್ತೀನಿ. ನಿಮ್ಗಾಗಿ ಒಳ್ಳೊಳ್ಳೆ ಡಿಶಸ್ ಮಾಡ್ತೀನಿ. ಈಗ ತರ್ತೀನಿ ಈಗಲೇ. ನಿನ್ನೆವರೆಗೆ ನಮ್ಮ ಸಿಟಿಯಲ್ಲಿ ಖುಷಿ ಮತ್ತು ಬೆಳಕಿನ ಸಂಭ್ರಮವಿತ್ತು. ಆ ಲಾರ್ಡ್ ಆಫ್ ಡಾರ್ಕ್ನೆಸ್ ನಮ್ಮ ಸನ್ಸಿಟಿಯ ಗತಿ ಎಷ್ಟು ಕೆಟ್ಟದಾಗಿಸಿದ್ದಾನೆ. ಲಾರ್ಡ್ ಆಫ್ ಡಾರ್ಕ್ನೆಸ್, ಬಹಳ ಸಂತೋಷದಲ್ಲಿದ್ದೀರಿ. ರುದ್ರ, ನೀನು ಮತ್ತೆ ಬಂದೆಯಾ? ನಿನ್ನನ್ನು ಶೂರನೆನ್ನಲೇ ಅಥವಾ ಮೂರ್ಖ ಅರ್ಥವಾಗ್ತಿಲ್ಲ. ನೀನು ನಿನ್ನೆಯ ಪರಿಸ್ಥಿತಿ ನೋಡಿದ ಬಳಿಕವೂ ನನ್ನೆದುರು ಬಂದು ನಿಂತುಕೊಂಡಿಯಾ?
ಲಾರ್ಡ್ ಆಫ್ ಡಾರ್ಕ್ನೆಸ್, ನಾನೇನು ಅದನ್ನು ನನ್ ಮೇಲೆ ಬಿಟ್ಬಿಡು. ನಿನ್ನೆ ನೀನೇನು ರಂಪಾಟ ಮಾಡಿದ್ದೆಯೋ ಆಗ ರಾತ್ರಿ ಇತ್ತು, ಆದ್ರೆ ಇವತ್ತು ಪ್ರಕಾಶವಿದೆ. ಮರಿಬೇಡ ಇದನ್ನ. ಬೆಳಕಿನ ಎದುರು ಡಾರ್ಕ್ನೆಸ್ ಎಂದೂ ನಿಂತಿಲ್ಲ. ಧೈರ್ಯವಿದ್ರೆ ಬಾ, ನನ್ ಜೊತೆ ಫೈಟ್ ಮಾಡಿ ತೋರ್ಸು. ಪಾಪದ ರುದ್ರ, ಅವನಿಗೆ ಗೊತ್ತಿಲ್ಲ ಸಂಪೂರ್ಣ ಸಿಟಿಯನ್ನು ಲಾರ್ಡ್ ಆಫ್ ಡಾರ್ಕ್ನೆಸ್ ನ ಕತ್ತಲ ಹಿಡಿತದಿಂದ ಹೊರ ತೆಗೆಯೋದು ಸಾಧ್ಯವೇ ಇಲ್ಲ. ಕತ್ತಲೆ, ಐ ಆಮ್ ದ ಲಾರ್ಡ್ ಆಫ್ ಡಾರ್ಕ್ನೆಸ್. ಯಾರು ನನ್ನ ಸುದ್ದಿಗೆ ಬರ್ತಾರೋ ಕತ್ತಲಲ್ಲಿ ಕರಗಿ ಬಿಡ್ತಾರೆ. ಐ ಆಮ್ ದ ಲಾರ್ಡ್ ಆಫ್ ಡಾರ್ಕ್ನೆಸ್. ಯಾರು ನನ್ನ ಸುದ್ದಿಗೆ ಬರ್ತಾರೋ ಕತ್ತಲಲ್ಲಿ ಕರಗಿ ಬಿಡ್ತಾರೆ. ರುದ್ರ, ನೀನು ನನಗಿಂತ ಶಕ್ತಿ ಮತ್ತು ಪ್ರಾಯದಲ್ಲಿ ಬಹಳ ಚಿಕ್ಕವ. ಆದ್ರೂ ನಿನಗೆ ನನ್ನ ಜೊತೆ ಫೈಟ್ ಮಾಡ್ಲಿಕ್ಕಿದ್ರೆ ಬಾ, ನಾನು ನಿನಗೊಂದು ಅವಕಾಶ ಕೊಡ್ತೀನಿ. ರುದ್ರನ ಪ್ರಾಯ ಮತ್ತು ರುದ್ರನ ಜಾದುವಿನ ಮೇಲೆ ಎಂದೂ ಸಂಶಯ ಪಡಬೇಡ. Zibaiska, boom, check, check, boom. ಲಾರ್ಡ್ ಆಫ್ ಡಾರ್ಕ್ನೆಸ್ ನ ಡಾರ್ಕ್ನೆಸ್ ಅನ್ನು ಇಂದು ನಾವು ರೆಸ್ಟ್ಲೆಸ್ ಮಾಡೋಣ. ಅಂತರ್ ಮಂತರ್ ಜಾದೂ ಕಲಂತರ್ ಛೂ. ಮೈರಾ, ನೀನು ಲಾರ್ಡ್ ಆಫ್ ಡಾರ್ಕ್ನೆಸ್ ಅನ್ನು ರೆಕ್ಲೆಸ್ ಮಾಡೋಳಿದ್ದೆ, ನನ್ನನ್ನೆಲ್ಲ. ಸಾರಿ, ನಾನು ಈಗ ಸರಿಪಡಿಸ್ತೀನಿ. ರುದ್ರ, ಕತ್ತಲೆ ಮತ್ತು ಬೆಳಕಿನ ಕಾಳಗ ಬಹಳ ಪುರಾತನವಾದದ್ದು. ನೀನು ನನ್ನಿಂದ ಎಂದೂ ಗೆಲ್ಲಲಾರೆ. ನೀನು ಮರಿಬೇಡ, ಕತ್ತಲೆ ಎಷ್ಟೇ ದೊಡ್ಡದಿದ್ರು ಬೆಳಗಿನ ಪ್ರಕಾಶ ಅದನ್ನು ಸೀಳಿಕೊಂಡು ಬಂದೇ ಬರುತ್ತೆ. ಇಬಾಯಿಸ್ಕಾ, ಬೂಮ್ ಚೆಕ್ ಚೆಕ್ ಬೂಮ್. ಈ ಪ್ರಕಾಶ ನನ್ನ ಕಣ್ಣನ್ನು ಚುಚ್ಚುತ್ತಿದೆ, ಇದನ್ನು ಸರಿಸು.
ಈ ರುದ್ರನನ್ನ ಯಾವ ಮಣ್ಣಿನಿಂದ ತಯಾರಿಸಿದ್ರೋ ಗೊತ್ತಿಲ್ಲ. ಅವನ ಎದುರು ನನ್ನ ಯಾವನೇ ಸಿಪಾಯಿ ಉಳಿಯೋದಿಲ್ಲ. ಪರವಾಗಿಲ್ಲ ಶಾಕಾಲ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ರುದ್ರ ನನ್ನ ಮಗ, ನೀನು ಸಾಬೀತು ಮಾಡಿದೆ ಕತ್ತಲೆ ಎಷ್ಟೇ ಶಕ್ತಿಶಾಲಿ ಆದ್ರೂ ಪ್ರಕಾಶದ ಹೊಳಪಿನ ಮುಂದೆ ನಾಶವಾಗುತ್ತೆ.